ಕೋಲಾರ ಕಾಂಗ್ರೆಸ್ನ ಭಿನ್ನಮತಕ್ಕೆ 8 ವಿಕೆಟ್ ಪತನ. ಕೋಲಾರ ಕಾಂಗ್ರೆಸ್ನ 8 ಜನ ಕಾಂಗ್ರೆಸ್ ಮುಖಂಡರನ್ನ ಈಗ ಅಮಾನತು ಮಾಡಲಾಗಿದೆ. ಏಕಕಾಲದಲ್ಲಿ 8 ವಿಕೆಟ್ ಪತನ ಆಗಿರೋದು ಕೋಲಾರದಲ್ಲಿ. ಭಿನ್ನಮತಕ್ಕೆ ಈಗ 8 ವಿಕೆಟ್ ಅಲ್ಲಿ ಪತನ ಆಗಿದೆ. ಕೋಲಾರ ಕಾಂಗ್ರೆಸ್ನ 8 ಮುಖಂಡರನ್ನ ಸದ್ಯಕ್ಕೆ ಅಮಾನತು ಮಾಡಿರುವಂತ ಈಗ ನಿರ್ಧಾರ ಬಂದಿರೋದು. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಈ 8 ಜನರನ್ನ ಕೂಡ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. KH ಮುನಿಯಪ್ಪ ವಿರುದ್ಧ ಪ್ರಚಾರ ಮಾಡ್ತಿದ್ದಂತ ಹಿನ್ನೆಲೆ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ಕೋಲಾರ ಭಿನ್ನಮತಕ್ಕೆ 8 ವಿಕೆಟ್ ಪತನ ಆಗಿರೋದು. ಇವರೆಲ್ಲರೂ ಕೂಡ ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ ಅವರ ಪರವಾಗಿ ಪ್ರಚಾರ ಮಾಡ್ತಿದ್ರು ಅನ್ನೋದು ಗೊತ್ತಾಗಿದೆ. ರಾಜೇಂದ್ರ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಾಜೇಂದ್ರ, ಇದೀಗ ಏಕಕಾಲದಲ್ಲಿ 8 ಜನರ ಅಮಾನತು ಯಾವ ವಿಚಾರಕ್ಕೆ, ಯಾರ್ಯಾರು ಅಂತ? ಅವಿನಾಶ್, ಏನಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವಾಗಿ ಅಂದ್ರೆ ಕೋಲಾರ ಜಿಲ್ಲೆ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಕೊತ್ತೂರು ಮಂಜುನಾಥ್ ಅವರ ಬೆಂಬಲಿಗರು ಅಮಾನತಾಗಿರುವಂತ ಎಲ್ಲರೂ ಕೂಡ ಅವರ ಬೆಂಬಲಿಗರು. ಅಂದ್ರೆ ಕೊತ್ತೂರು ಮಂಜುನಾಥ್ ಅವರು ಈ ಬಾರಿ ಶತಾಯಗತಾಯ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧವಾಗಿ ಪ್ರಚಾರ ಮಾಡುವಂತದ್ದು ಇರ್ಬೋದು, ಅವ್ರ ವಿರುದ್ಧ ಕೆಲಸ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಜೊತೆಗೆ ಇವರೆಲ್ಲರೂ ಕೂಡ ಕೊತ್ತೂರು ಮಂಜುನಾಥ್ ಪಾಳಯದಲ್ಲಿ ಗುರುತಿಸಿಕೊಂಡಿದ್ದಂತ ಮುಖಂಡರುಗಳು. ಹಾಗಾಗಿ ಇವರೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಪ್ರಚಾರ ಮಾಡ್ತಾ ಇದ್ರು. ಜೊತೆಗೆ ಬಿಜೆಪಿ ಅಭ್ಯರ್ಥಿಯ ವೇದಿಕೆಗಳಲ್ಲಿ ಕೂಡ ಇವರು ಸಾಕಷ್ಟು ಬಾರಿ ಗುರುತಿಸಿಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಾರೆಡ್ಡಿ ಅವರು ಇವರ 8 ಜನರನ್ನ ಅಮಾನತು ಮಾಡಿ ಈಗ ಆದೇಶ ಹೊರಡಿಸಿರುವಂತದ್ದು. ಜೊತೆಗೆ ಇವ್ರ ಮೇಲೆ ಶಿಸ್ತು ಕ್ರಮ ಕೂಡ ಜರುಗಿಸ್ತೀವಿ ಅನ್ನೋ ಮಾತನ್ನು ಹೇಳಿರುವಂತದ್ದು. ಇವರೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧವಾಗಿ ಅಂದ್ರೆ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವಾಗಿ ಕೆಲಸ ಮಾಡಿರೋ ಹಿನ್ನೆಲೆಯಲ್ಲಿ ಸಾಕ್ಷಿ ಸಮೇತ ಇವರು ಹೈಕಮಾಂಡ್ಗೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಒದಗಿಸಿ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನು ಕೂಡ ಚಂದ್ರಾರೆಡ್ಡಿ ಅವರು ಹೇಳಿರುವಂತದ್ದು. ಅವಿನಾಶ್, ಧನ್ಯವಾದ ರಾಜೇಂದ್ರ.